ಶೀತಲ್ ಕಲೆಕ್ಷನ್ ಸುಳ್ಯ ಇದರ ಉದ್ಘಾಟನೆಯಾಗಿ 20ರ ಹೊಸ್ತಿಲಲ್ಲಿ ಸೆಪ್ಟೆಂಬರ್ 26ಕ್ಕೆ 20 ವರ್ಷ ಪೂರ್ಣ ಆಗ್ತದೆ. ಅದರ ಆರಂಭವಾಗಿ ಇವತ್ತು ಇಲ್ಲಿ ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಗ್ರಾಹಕರಿಗೆ ರಿಯಾಯಿತಿ ದರ ಮತ್ತು ಇನ್ನಿತರ ಯೋಜನೆಗಳನ್ನು ನಮ್ಮ ಶೀತಲ್ ರಜಾಕ್ ಅವರು ಹಮ್ಮಿಕೊಂಡಿದ್ದಾರೆ. ಇದನ್ನು ಹಮ್ಮಿಕೊಳ್ಳುವಾಗ ಅವರ ಒಂದು ಬಯಕೆ ಇತ್ತು. ಯಾಕೆ ಹೇಳಿದರೆ ಇದರ ಒಂದು ಕಾರ್ಯಕ್ರಮ ಮಾಡಬೇಕು, ಅದು ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು 20 ವರ್ಷ ನಮಗೆ ಆಗ್ತಾ ಇದೆ. ಆಗ ನನಗೆ ಹೇಳಿದರು 20 ವರ್ಷದ ಮೊದಲು ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಎನ್ ಎ ರಾಮಚಂದ್ರಣ್ಣ ಅವರು ನಗರ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಅದರ ಫೋಟೋ ಎಲ್ಲ ಈಗ ತೋರಿಸಿದರು. ಅವರೊಂದು ಬ್ಲೂ ಶರ್ಟ್ ಹಾಕ್ಕೊಂಡು ನನಗೆ ಹೇಳಿದರೆ ಆ ಶರ್ಟ್ ಈಗ ಸಹ ಉಂಟು ಅಂತ ಹೇಳಿ ಇದರ ಉದ್ಘಾಟನೆಯನ್ನು ಎನ್ ಎ ರಾಮಚಂದ್ರಣ್ಣ ಅವರು ಮಾಡಿದರು. ಅವರನ್ನೆಲ್ಲ ಕರೆಸಿ ಮತ್ತೊಂದು ಕಾರ್ಯಕ್ರಮ ಮಾಡುವ 20 ವರ್ಷದ ಮೊದಲಿನ ಒಂದು ಸವಿನೆನಪಿಗಾಗಿ ಒಂದು ಕಾರ್ಯಕ್ರಮ ಮಾಡೋದಿದೆ. ಅದಕ್ಕೆ ನಾವು ಇವತ್ತೊಂದು ಸರಳ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅವತ್ತಿನ ಉದ್ಘಾಟಕರಾದಂಥ ಶ್ರೀ ಎನ್ ಎ ರಾಮಚಂದ್ರ ಅವರಿಗೆ ಮಳೆಗೆ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ. ಬೇರೆ ಬೇರೆ ರೀತಿಯ ಸ್ಪರ್ಧೆಗಳು ನಡೀತವೆ. ಅದರೆಲ್ಲ ಮಧ್ಯೆ ಅಬ್ದುಲ್ ರಜಾಕ್ ಅವರು 20 ವರ್ಷಗಳಿಂದ ಈ ಒಂದು ಶೀತಲ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ನಾವು ಉದ್ಘಾಟನೆ ಮಾಡಿದರೆ ನಮಗೆ ಬಂದು ನಮಗೆ ಮತ್ತೆ ಶುಭ ಹಾರೈಸಬೇಕು, ನಮ್ಮ ಬೆನ್ನು ಕಟ್ಟಬೇಕು ಅನ್ನುವಂಥ ಮಾತನ್ನು ನಮ್ಮ ರಜಾಕ್ ಅವರು ನೀಡುವಾಗ ಬಹುಶಃ ಇವತ್ತು ಪರಿಸರದಲ್ಲಿ ನೀವು ಪುನಃ ಅದನ್ನು 20 ವರ್ಷದ ಹಿಂದನ್ನು ಮೆಲುಕು ಹಾಕುವ ಜೊತೆ ಅವರನ್ನು 20 ವರ್ಷ ಹಿಂದೆ ನಿಮ್ಮ ಜೊತೆಗಿದ್ದವರನ್ನು ಗುರುತಿಸುವುದರ ಜೊತೆಗೆ ನಿಮ್ಮ ಕುಟುಂಬದವರೆಲ್ಲ ಸೇರಿ ಎಲ್ಲರನ್ನು ಸೇರಿ ಸುಳ್ಯದ ಒಂದಷ್ಟು ಮಂದಿ ಉದ್ಯೋಗವನ್ನು ಕೂಡ ಕೊಡುವಂಥ ದೊಡ್ಡ ಮನಸ್ಸಿನಲ್ಲಿ ಸುಳ್ಯದಲ್ಲಿ ನೀವು ಸೆಟ್ ಆಗಿದ್ದೀರಾ. ಈ ವ್ಯಾಪಾರ ವ್ಯವಹಾರಕ್ಕೆ ನಾವು ಶುಭ ಹಾರೈಸ್ತಾ ಇದ್ದೇವೆ. ಖಂಡಿತವಾಗಿ ನನಗೆ ಹೇಳಿದಾಗ ನಾನು ತುಂಬ ಅವರ ಫ್ರೆಂಡ್ ಮಾತಾಡ್ತಾ ಇರ್ತೇವೆ. ಅವರ ಸುಂದರವಾದ ನಗುಮುಖ, ಇಷ್ಟೊಂದು ಬೆಳಲಿಕ್ಕೆ ಕಾರಣವೇ ಅವರ ಸುಂದರವಾದ ನಗುಮುಖ. ಅದರೊಟ್ಟಿಗೆ ಈಗ ಹೇಳಿದಾಗ 20 ವರ್ಷ ಮೊದಲಿನ ಆ ಒಂದು ನೆನಪನ್ನು ಅವರು ಮರೀಲಿಲ್ಲ. 20 ವರ್ಷ ಹಿಂದೆ ನೋಡುವಾಗ ಬಂದ ದಾರಿಯನ್ನೆಲ್ಲ ಮರ್ತು ಹೋಗ್ತಾರೆ, ಆದರೆ ಇವರು ಅದನ್ನು ಮರೀಲಿಲ್ಲ. ಈ 20 ವರ್ಷದಲ್ಲಿ ನಮ್ಮ ಇಲ್ಲಿ ಸೇರಿದವರೆಲ್ಲ ಯೋಚನೆ ಒಳ್ಳೇದಾಗಬೇಕು ಅನ್ನೋದು ವಿಷಯ. ನಮ್ಮ ಸಹೋದ್ಯೋಗಿ ಎಲ್ಲ ಗೌರವಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯರು ನಮಗೆ